ಎಸ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಅದರಲ್ಲಿ 13 ಜನ ಈಗ ಕಸ್ಟಡಿಗೆ, ಇನ್ನು ಉಳಿದವ್ರನ್ನ ಮೋಸ್ಟ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಹಾಕ್ತಾರೆ ಅಂತ ಅನ್ಸತ್ತೆ. ಪೊಲೀಸ್ ಠಾಣೆಯತ್ತ 13 ಆರೋಪಿಗಳನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಅನ್ನಪೂರ್ಣೇಶ್ವರಿ ಠಾಣೆಗೆ ಕರೆದೊಯ್ದಿದ್ದಾರೆ ಪೊಲೀಸರು. ದರ್ಶನ್ ಅಂಡ್ ಟೀಮ್ ಇನ್ನೂ ಕೂಡ 5 ದಿನ ಠಾಣೆಯಲ್ಲೇ ವಾಸ. ಕೋರ್ಟ್ಗೆ ಬರುವಾಗಲೇ ಕಣ್ಣೀರಿಡ್ತಿದ್ದ ಪವಿತ್ರ ಗೌಡ. ಐದು ದಿನ ಕಸ್ಟಡಿ ಹಿನ್ನೆಲೆ ಮತ್ತೆ ಕಣ್ಣೀರು ಹಾಕಿದ್ದಾರೆ ಪವಿತ್ರ ಗೌಡ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಬೇಕು. ಕಣ್ಣೀರು ಹಾಕಿದ್ರೆ ಅದರಿಂದ ಏನೂ ಸಿಗಲ್ಲ. ಆತನನ್ನ ಅಮಾನವೀಯವಾಗಿ ಕೊಲ್ಲುವಾಗ ಈ ಕಣ್ಣೀರು ಬರಲಿಲ್ಲ, ಈ ಭಯ ಇರಲಿಲ್ಲ. ಏನಾಗತ್ತೆ, ಕಾನೂನು ಅಂದ್ರೆ ಏನಂತ ತಿಳ್ಕೊಂಡಿದ್ರೋ ಗೊತ್ತಿಲ್ಲ. ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಕೋರ್ಟಿನಿಂದ ಈಗ ಆರೋಪಿಗಳನ್ನ ಮತ್ತೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಮತ್ತಷ್ಟು ತನಿಖೆ ಒಳಪಡಿಸ್ತಾರೆ ಪೊಲೀಸರು. ಒಂದಿಬ್ರು ಕಣ್ಮರಿ ಆಗಿದ್ದಾರೆ, ಅವ್ರನ್ನ ಕೂಡ ಹುಡುಕ್ಬೇಕಾಗಿದೆ. ಆದಷ್ಟು ಬೇಗ ಅವರೇ ಬಂದು ಸರೆಂಡರ್ ಆಗ್ತಾರೆ. ಹಿಂಗ್ ಹೋದವರೆಲ್ಲ ಈಗ ಬಂದ್ ಸರೆಂಡರ್ ಆಗ್ತಿದ್ದಾರೆ. ಅವ್ರಿಗೆ ಗೊತ್ತಿದೆ ಕೇಸ್ ಎಲ್ಲೋ ಹೋಗ್ತಾ ಇದೆ ಅಂತ. ಸೊ ತನಿಖೆಯನ್ನ ಮಾಡೋ ನಿಟ್ಟಿನಲ್ಲಿ ತನಿಖೆಗೆ ಸಹಕಾರವನ್ನ ಪೊಲೀಸರಿಗೆ ಇವರು ಕೂಡ ಕೊಡಬೇಕಾಗತ್ತೆ. ಆರೋಪಿ ಸ್ಥಾನದಲ್ಲಿರೋರು ನಾವೇನು ಹೇಳಲ್ಲ, ತನಿಖೆಗೆ ಸಹಾಯನೇ ಮಾಡಲ್ಲ ಅಂತಂದ್ರೆ ಕಸ್ಟಡಿ ಇನ್ನು ಮುಂದುವರಿತಾನೆ ಹೋಗತ್ತೆ. ಸದ್ಯಕ್ಕೆ ಮತ್ತೆ ಕಸ್ಟಡಿಗೆ ಕೊಟ್ಟಿದ್ದಾರೆ 13 ಆರೋಪಿಗಳನ್ನ. ಮುಂದುವರೆದಿದೆ ಮತ್ತೆ ಕಸ್ಟಡಿ. ಸೊ ಅವರ ಪರ ವಕೀಲರು ಬಂದು ಕೇಳಿದಾಗ ಸಹಕರಿಸಿ, ಅವ್ರಿಗೂ ಕೂಡ ಸಹಕಾರವನ್ನ ಕೊಡಿ ಅಂತ ಹೇಳಿದ್ದಾರೆ. ಜೊತೆಗೆ ಆರೋಪಿಗಳ ಜೊತೆ ಅನುಚಿತವಾಗಿ ವರ್ತನೆಯನ್ನ ಮಾಡಬೇಡಿ, ಯಾಕಂದ್ರೆ ಅವ್ರಿನ್ನೂ ಆರೋಪಿಗಳು, ಅಪರಾಧಿಗಳು ಅಂತ ಇನ್ನೂ ಕೂಡ ಕನ್ಸಿಡರ್ ಆಗಿಲ್ಲ. ಹಾಗಾಗಿ ಅವರ ಜೊತೆಗೂ ಕೂಡ ಅನುಚಿತವಾಗಿ ವರ್ತನೆಯನ್ನ ಮಾಡಬೇಡಿ ಅಂತ ಕೋರ್ಟ್ ಇದೀಗ ಆದೇಶವನ್ನ ಕೊಟ್ಟು ಕಸ್ಟಡಿಗೆ ಕೊಟ್ಟಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಠಾಣೆಗೂ ಕೂಡ ತಲುಪ್ತಾರೆ. ಈಗಾಗಲೇ ಪೊಲೀಸ್ ಠಾಣೆಯತ್ತ ಹೋಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ತೆರಳುತ್ತಾರೆ. ಕಣ್ಣೀರನ್ನ ಹಾಕ್ತಾನೆ ಹೋಗ್ತಾ ಇರುವುದು ಪವಿತ್ರ ಗೌಡ. ಕೋರ್ಟ್ಗೆ ಹೋಗ್ತಾನೂ ಕಣ್ಣೀರು, ಜಡ್ಜ್ ಮುಂದೆನೂ ಕಣ್ಣೀರು. ಪಾಪ ಕಣ್ಣೀರು ಹಾಕಿದ ತಕ್ಷಣ ಜಡ್ಜು ಕರಗಿ ನೀರಾಗಿ ಅವ್ರನ್ನ ನಿರಪರಾಧಿ ಅಂದ್ಬಿಡ್ತಾರೆ ಏನೋ ಅಂತ.